ಕೆಲಸ ಮಾಡ್ತಾ ಇದ್ರು. ಆ ಥರ ಇದೊಂದು ಪ್ರಾಣಾಯಾಮದಲ್ಲಿ ಭಸ್ತ್ರಿಕ ಅಂತ ಕರೀತಾರೆ. ಈಗ ನಾವು ಒಂದೇ ಭಸ್ತ್ರಿಕ ಮಾಡಿದ್ದೀವಿ. ಎರಡನೇ ಭಸ್ತ್ರಿಕ ಪ್ರಾಣಾಯಾಮ ಸೋಹಮದಲ್ಲಿ ಮಾಡಿದ್ರು ಅದೇ ಥರ. ಕೈ ಉಸಿರು ಹೊರಗೆ ಹೊರಗೆ. ಹೃದಯದ ಎದೆ ಭಾಗ ವಿಸ್ತಾರ ಬರುತ್ತದೆ. ಸಾಕಷ್ಟು ಹಿಂದೆ ಕಟ್ಕೊಂಡು ಕಟ್ಟಕ್ಕೆ ಆಗಬೇಕು ಪರವಾಗಿ ಮತ್ತೆ ನಿಧಾನವಾಗಿ ಉಸಿರುಬಿಡ್ತಾ ಹೋಗಬೇಕು. ಎಷ್ಟು ನಿಧಾನಕ್ಕೆ ಅಷ್ಟು ಒಳ್ಳೆ ಪರಿಣಾಮ ಆಗ್ತದ. ನಮ್ಮ ಕೈಯಲ್ಲಿ ಉಸಿರು ತಗೊಂಡು ಇದನ್ನ ಮಂತ್ರದಲ್ಲಿ ಕೆಲಸ ಮಾಡೋಣ. ಏನ್ ಮಾಡ್ತದೆ ಅಂದ್ರೆ ಆಂತರಿಕ ಶುದ್ಧಿ ಮಾಡುತ್ತದೆ. ಅಷ್ಟೇ ಅಲ್ಲ, ಕರುಳುಗಳಿಗೆ ಮಸಾಜ್ ಆಗ್ತದೆ ಮತ್ತು ಅಸ್ತಮ ನಿವಾರಣೆ ಆಗ್ತದೆ. ರೋಗ ಫೇಫಡನ್ನು ಸಶಕ್ತಗೊಳಿಸುತ್ತದೆ. ಬಟ್ಟೆ ಭಾಗದ ಸ್ಥೂಲ ನಿವಾರಣೆ ಮಾಡುತ್ತದೆ. ಕೋಗಡಿ ಮೆದುಳಿನ ಕಪಾಲದ ಕೋಗಡಿ ಮೆದುಳಿನ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಮ್ಮ ನಾಡಿಗಳನ್ನೆಲ್ಲ ಸಚೇತನಗೊಳಿಸುತ್ತದೆ. ಯಾರು ಕಪಾಲ ಭಾತಿ ಮಾಡುತ್ತಾರೆ ಅವರ ಶರೀರ ಸಂತುಲನವಾಗಿರುತ್ತದೆ ಮತ್ತು ಸುಂದರತೆ ಹೆಚ್ಚಿಸುತ್ತದೆ, ಪ್ರಸನ್ನತೆ ದೊರೆಯುತ್ತದೆ. ಇದರ ಲಾಭಗಳು ಎಲ್ಲ ಇದಕ್ಕಿಂತ ಹೆಚ್ಚಿರುತ್ತದೆ. ಅದಕ್ಕಾಗಿ ಕಪಾಲ ಭಾತಿ ಈ ಒಂದೇ ಪ್ರಕಾರ ಮಾಡಿ ಇನ್ನೊಂದು ಸಲ ಮಾಡೋಣ. ಸ್ಟಾರ್ಟ್.
ದಿನ ನೀವು ಮಾಡ್ತಾ ಹೋದಷ್ಟು ನಿಮಗೆ ತೊಂದರೆ ಆಗಲ್ಲ. ಹೊಸದಾಗಿ ಮಾಡೋದು ಸೌಕರ್ಯ ಆಗ್ತದೆ. ಕೈಗೆ ಬ್ರಷ್ ಮಾಡಿ ಇದು ಹೊಟ್ಟೆಗೆ ಹೆಚ್ಚು ಪರಿಣಾಮ ಆಗ್ತದೆ. ಸ್ಟಾರ್ಟ್. ಇದು ಎರಡನೇ ಇದು ಹೆಚ್ಚು ಹೊಟ್ಟೆ ಪರಿಣಾಮ ಮೂರನೇ ಅಥವಾ ಬೆರಳು ಹೀಗೆ ತಿಳ್ಕೊಳ್ಳೋಣ. ಸ್ಟಾರ್ಟ್. ಈ ಪ್ರಕಾರವಾಗಿ ನಾವು ಕಪಾಲಭಾತಿಯನ್ನು ಮಾಡಬೇಕಾಗ್ತದೆ. ಇನ್ನು ಯಾರಿಗೆ ಕೂತು ಮಾಡಕ್ಕಾಗಲ್ಲ ಅಂತಂದ್ರೆ ಶವಾಸನದಲ್ಲಿ ಕೂಡ ಕಪಾಲಭಾತಿ ಮಾಡಬೇಕಾಗ್ತದೆ. ಮತ್ತೊಂದು ಮಾರ್ಜಾಲಾಸನದಲ್ಲಿ ಕಪಾಲಭಾತಿ ಮಾಡಬೇಕಾಗ್ತದೆ. ಮಾರ್ಜಾಲಾಸನದಲ್ಲಿ ಕೂಡ ಕಪಾಲಭಾತಿಯನ್ನು ನಾವು ಮಾಡಬಹುದು. ಹೇಗೆ ಮಾಡೋದು? ಈ ರೀತಿ ಕೂತು ಹಿಂದಕ್ಕೂ ಬಾಯಿ ಕೂಸು ತಗೊಂತೀರ, ಕೂಸು ಬಿಡ್ತೀವಿ. ಇದು ಹೊಟ್ಟೆಗೆ ಭಾಳ ಹೆಚ್ಚು ಪರಿಣಾಮ ನೋಡಬೇಕಾದ್ರೆ ಉಸಿರೊಳಗಡೆ ಉಸಿರು ಹೊರಗೆ. ಈಗ ಉಸಿರು ಹೊರಗೆ, ಕುತ್ತಿಗೆ ಮೇಲೆ, ಕಣ್ಣು ಕೆಳಗೆ, ಕುತ್ತಿಗೆ ಕೆಳಗೆ, ಕಣ್ಣು ಮೇಲೆ, ಉಸಿರು ಹೊರಗೆ ಆಗ್ತಾ ಹೋಗ್ರಿ. ಇದು ಒಟ್ಟಿಗೆ ಹೆಚ್ಚು ಎಫೆಕ್ಟ್ ಆಗ್ತದೆ. ಈಗ ಓಂ ನಮಃ ಶಿವಾಯ, ಮತ್ತು ಗ್ಯಾಸ್ ಕಡಿಮೆ ಮಾಡ್ತದ. ಆಮೇಲೆ ಇದು ಈ ಮಾಡಿದ್ರೆ ಮಂಡಲದಾಸನೆ ಇದರಿಂದ ಶುಗರ್ ಕಡಿಮೆ ಮಾಡ್ತದ. ಕರಳಲ್ಲಿ ಮಸಾಜ್ ಆಗ್ತದ. ಹೊಟ್ಟೆ ಮೂವ್ಮೆಂಟ್ ಆಗ್ತದೆ. ನೀವು ನೋಡಿದ್ರೆ ಗೊತ್ತಿಲ್ಲ, ಇದನ್ನು ಮಾಡಿ ಸ್ವಲ್ಪ ಹೊತ್ತು ದುಃಖ ಮೇಲೆ ಮಾಡಿದ್ರೆ ಹೊಟ್ಟೆ ಕ್ರಿಯೆ ಮಾಡ್ತಾರೆ ಅಂತ ಗೊತ್ತಾಗ್ತದೆ ನಿಮಗೆ. ಒಂದ್ಸಲ ಮಾಡಿ ನೋಡಿ. ಇಷ್ಟು ಮಟ್ಟ ಮಾಡಲ್ಲ ನಿಂತ್ಕೊಳ್ಳಿ. ಉಸಿರೊಳಗೆ ಉಸಿರೊಳಗೆ ನೋಡ್ತಾ ನಿರೀಕ್ಷೆ ಮಾಡ್ತಾ ಹೊಟ್ಟೆಯಿಂದ ಮುಖ ಮೇಲಲ್ಲಿ
ಹೊಟ್ಟೆ ಕ್ರಿಯೆ ನೋಡ್ತಾ ಇದೆ. ನಿಧಾನ ವಾಪಸ್ ಬನ್ನಿ. ಗೊತ್ತಾಗ್ತದೆ? ಹೊಟ್ಟೆ ಕೂಡಿ ಕೆಳಗಡೆ ಕೂಡಿ. ಇದರಿಂದ ನಮ್ಮ ಹೃದಯ ಸಶಕ್ತಗೊಳ್ಳುತ್ತದೆ. ಎಷ್ಟು ಸಾಕಷ್ಟು ನಿರುಪಾಯಿ ಇರಬೇಕು. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನೇಕ ರೋಗಗಳನ್ನು ನಿವಾರಣೆ ಮಾಡುತ್ತದೆ ಮತ್ತು ನೈರ್ಮೂಲಕ ಚಕ್ರವನ್ನು ಜಾಗೃತಗೊಳಿಸುವುದರಿಂದ ಪಾಚನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂಲವನ್ನು ವಿಜ್ಞಾನವನ್ನು ಜಾನಂತರದಿಂದ ಇದರಿಂದ ನಮ್ಮ ಶಕ್ತಿಯನ್ನು ಉದ್ಭವನೆಯನ್ನಾಗಿರಿಸುತ್ತದೆ. ಅಂತೆಯೇ ಹೇಗೆ ಮೊಳಕೆಯನ್ನು ಹೇಗೆ ಈ ತರ ಪುನಃ ಉತ್ತರಗೊಳಿಸುವವರೆಗೆ ತುಂಬ ಯಥೇಚ್ಛವಾಗಿ ಉಸಿರು ಒಳಗಾದ್ರೆ ಉಸಿರು ಹೊರಗಡೆ ನಿಲ್ಲಿಸಿ ಹೊಟ್ಟೆ ಒಳಗಡೆ ಬರೋದು ಎಷ್ಟಾದಷ್ಟು ಬಾಹ್ಯ ಪ್ರಾಣಾಯಾಮ ಚೆನ್ನಾಗಿ ಕ್ರಿಯೆ ಮಾಡಿ ಒಳಗೈ ನೀರಬೇಕು ಹೊಟ್ಟೆಗೆ ಮುಂದೆ ಪುನಃ ಉಸಿರೊಳಗೆ ಕುತ್ತಿಗೆ ಹಿಂದೆ ಕುತ್ತಿಗೆ ಮುಂದೆ ಟಚ್ ಉಸಿರೊಳಗೆ ಸಂಪೂರ್ಣ ಕೈಗಳನ್ನು ಒತ್ತಿ ಪ್ರೆಸ್ ಮಾಡಿ ಹೊಟ್ಟೆ ಒಳಗಡೆ ಬಾಹ್ಯ ಪ್ರಾಣಾಯಾಮಗಳು ನಿಮ್ಮ ಶಕ್ತಿಯ ಅನುಸಾರವಾಗಿ ನಿಲ್ಲಿಸಿ ಮನಸ್ಸಿಗೆ ನೆರವೇರಬೇಕು. ಮುಂದಿರಬೇಕು ಬೆನ್ನು ಭಾಳ ಆಸೆಯಿಂದ ಬೆನ್ನು ನೆರವೇರಬೇಕು. ವಾಪಸ್ ಪುನಃ ಉಸಿರೊಳಗೆ ಉಸಿರೊಳಗೆ ಹೊಟ್ಟೆ ಒಳಗೆ ಒಳಗೆ ನೇರ ಚಿನ್ ಹೃದಯ ಸ್ಪರ್ಶ ಮಾಡಿ ವಾಪಸ್ ಬನ್ನಿ. ಇದು ಕೆಲವು ಕಡೆ ಕೂಡ ಬಾಹ್ಯ ಪ್ರಾಣಾಯಾಮ. ನಿಮ್ಮ ಶಕ್ತಿ ಅನುಸಾರ ಮಾಡ್ಬೋದು. ಬೆನ್ನು ನೋಡೋದು ಕಡಿಮೆ ಮಾಡಿ ಮಾಡೋದು. ಇದರಲ್ಲಿ ಮುಂದಿನ 15 ಸಾಲ ಉಸಿರೊಳಗೆ ಹೊಟ್ಟೆಯನ್ನು ಮೇಲೆ
ಹೊಟ್ಟೆಯನ್ನು ನಾಟ್ಯ ಮೇಲೆ ಕೈ ಮೇಲೆ ಕೈ ಮಾಡ್ಕೊಂಡು ಇದು ಅಗ್ನಿಸಾರ ನಮ್ಮ ಚಕ್ರಾಗ್ನಿಯನ್ನು ಏನು ಮಾಡುತ್ತೆ ಚೆನ್ನಾಗಿ ಕಾರ್ಯ ಮಾಡಲಿಕ್ಕೆ ಪ್ರೇರಣೆ ನೀಡುತ್ತದೆ ಮತ್ತು ಕರುಳುಗಳಿಗೆ ಹೊಸದಾಗ್ತದೆ ಹೊಟ್ಟೆ ಸ್ಥೂಲತೆ ಕಡಿಮೆಯಾಗ್ತದೆ ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ ಮೂಲಬಂಧ ಉದ್ಯಾನವೊಂದು ಜಾನಂಧನವೊಂದಾಗುವುದರಿಂದ ಅಂತಃಶಕ್ತಿ ಹೆಚ್ಚಿಸುತ್ತದೆ ಮತ್ತು ನಮ್ಮ ಸಮಸ್ಯೆಗಳು ಹೊಟ್ಟೆಗೆ ಅದಕ್ಕಾಗಿ ಹೊಟ್ಟೆಗೆ ಯಾರಿಗೆ ಆರೋಗ್ಯವಾಗಿ ಆರೋಗ್ಯದ ಲಕ್ಷಣ ಏನಂತಂದ್ರೆ ಯಾರಿಗೆ ಹಸಿವಾಗ್ತದ ಸಮಯಕ್ಕೆ ಸರಿಯಾಗಿ ಅವರು ಆರೋಗ್ಯವಂತರು ಯಾರಿಗೆ ಮುಂಜಾನೆ ಎದ್ದ ತಕ್ಷಣ ಜೀರ್ಣಕ್ರಿಯೆ ಚಲೋ ಆಗ್ತದ ಎರಡನೇದು ಲಕ್ಷಣ ಮೂರನೇದು ಮಲಗಿದ ತಕ್ಷಣ ಯಾರಿಗೆ ನಿದ್ರೆ ಬರ್ತದ ಇದು ಆರೋಗ್ಯದ ಲಕ್ಷಣ ನಾಲ್ಕನೇದು ಯಾರು ಯಾವಾಗಲೂ ಹೇಳುವಾಗ ನಕ್ಕೋಂತ ಹೇಳ್ತಾರ ಇದು ಆರೋಗ್ಯದ ಲಕ್ಷಣ ಇದು ವಿಪರೀತ ಅನಾರೋಗ್ಯದ ಲಕ್ಷಣ ಅಂತ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ಸುಶ್ರುತ ನಾಗಾರ್ಜುನ ಇಂಥವರೆಲ್ಲ ಹೇಳಿದರು ಅದಕ್ಕಾಗಿ ಧನ್ವಂತರ ದೇವತೆಯನ್ನು ನಾವು ಪ್ರಾರ್ಥಿಸೋದು ಯಾಕಂದ್ರೆ ಪ್ರಕೃತಿಗೂ ನಮಗೂ ಅನನ್ಯ ಸಂಬಂಧವಿರೋದ್ರಿಂದ ನಮ್ಮ ಆರೋಗ್ಯ ದೀರ್ಘವಾಗಿ ಸದಾ ಆರೋಗ್ಯವಾಗಿರೋದನ್ನು ಪ್ರಾರ್ಥಿಸೋದಿಲ್ಲ ಅದಕ್ಕಾಗಿ ಈ ಪ್ರಾಣಾಯಾಮವನ್ನು ಅಗ್ನಿಸಾರವನ್ನು ನಾವು ಮಾಡ್ತೀವಿ ನೀವು ಮಾಡಿ ನಿಮ್ಮ ಹೊಟ್ಟೆ ಮೇಲೆ ಕೆಲಸ ಮಾಡ್ಕೊಳ್ಳಿ ಉಸಿರು ಒಳಗೆ ಉಸಿರು ಹೊರಗೆ ಇದು ಹೊಟ್ಟೆಯಲ್ಲಿ ಚೆನ್ನಾಗಿ ಕ್ರಿಯೆ ಕಾಣಿಸೋದು ಚೆನ್ನಾಗಿ ಮೂಮೆಂಟ್ ಆಗ್ತದೆ ಉಸಿರು ಹೊರಗೆ ಉಸಿರು ಹೊರಗೆ ಈ ಇದರಲ್ಲೇ ನೌರಿ ಮಾಡು ಉಸಿರು ಒಳಗೆ ನೋಡಿ ಕೂದಲ ಉಸಿರು ಹೊರಗೆ ಒಂದು 10 ಸಲ ಇತ್ತು ಹೊಟ್ಟೆ ಸಾಧ್ಯ ಸಾಕು ಕ್ಲಾಕ್ ವೈಸ್ ಆ್ಯಂಡ್ ಕ್ಲಾಕ್ ವೈಸ್ ಇದರನ್ನು ಮೊದಲನೇ ಯಾಕೆ ಮಾಡ್ತಾರೆ ಯಾಕಂದ್ರೆ ಇನ್ಸುಲಿನ್ಸ್ ಕೆಲಸ ಮಾಡಿಸೋ ಮಾಡ್ತಾರೆ ಹೊಟ್ಟೆ ಸ್ಕೂಲಲ್ಲಿ ನಿವಾರ ಆಗ್ತದೆ ಕರ್ಣದಲ್ಲಿ ಮಸಾಜ್ ಆಗ್ತದೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು ಮಾಡೋಣ
ಸರಳವಾಗಿ ನೀವೇ ಮಾಡ್ಬೋದು. ಈ ರೀತಿಯಾಗಿ ನೀವು ಅಂತ ಅನ್ಬೋದು, ಮನಸ್ಸಿನಲ್ಲೇ ಮಾಡ್ಬೋದು ಅಥವಾ ಅಂತ ಮಾಡ್ಬೋದು. ಈಗ ಮುಚ್ಚಿ ಎಡಗೈ ಮುದ್ರೆಯಲ್ಲಿ ಬೆನ್ನು ತುದಿಯ ಮುಸುರುವರೆಗೆ, ಇದರಲ್ಲಿ ಮುಸುರುವರೆಗೆ ಇದನ್ನು 10 ಸಲ ಮಾಡೋಣ. Opposite part, ಇದು ಅನುಲೋಮ ವಿಲೋಮ ಪ್ರಾಣಾಯಾಮ, ನಾಡಿಶೋಧಕ ಪ್ರಾಣಾಯಾಮ ಅಂತ ಕರೀತಾರೆ. ಇದರಲ್ಲಿ ನಾವು ಕೇವಲ ಪೂರಕ ಪ್ರಯತ್ನ ಮಾಡ್ತೀವಿ. ಒಳಗಡೆ ನಿಲ್ಲಿಸಿ ಮಾಡೋದಕ್ಕೆ ಇದಕ್ಕೆ ಅಂತಃಕುಂಭಕ ಪ್ರಾಣಾಯಾಮ ಅಂತ ಕರೀತಾರೆ. ಹೊರಗಡೆ ನಿಲ್ಲಿಸಿ ಮಾಡಿದ್ರೆ ಇದಕ್ಕೆ ಬಾಹ್ಯ ಕುಂಭಕ ಪ್ರಾಣಾಯಾಮ ಅಂತ ಕರೀತಾರೆ. ಇದರಲ್ಲಿ ಪ್ರಕಾರಗಳು 5 ಪ್ರಕಾರಗಳಿವೆ. ಈಗ ನಾವು ಕುಂಭಕ ಮಾಡಿಲ್ಲ, 1 ಪ್ರಕಾರ ಮಾಡ್ತೀವಿ. ಈಗ ಎರಡಕ್ಕೂ ಈ 2 ಬೆರಳನ್ನ ನಿಮ್ಮ ಮಧ್ಯದಲ್ಲಿ ಹೆಬ್ಬೆರಳನ್ನು ಬಲಗಡೆ ಮುಚ್ಚಿ ಎಡಗಡೆ ಭಾಗ ಉಸಿರನ್ನು ತೂಕೊಳ್ಳೋಣ. ಎಡಗಡೆ ಭಾಗ ಉಸಿರನ್ನು ಬಂದ್ ಮಾಡಿ ಬಲಗಡೆ ಹೊರಗಡೆ ಹಾಕಿ ಎಡ ಭಾಗಕ್ಕೆ ತುಂಬೋಣ, ಬಲ ಭಾಗಕ್ಕೆ ಹೊರಗೆ ಹಾಕಿ 5 ಸಲ ಮಾಡಿ. ಈಗ ಬಲಭಾಗವನ್ನು ತುಂಬಿ ಎಡಭಾಗಕ್ಕೆ ಹೋಗೋಣ. ಈಗ ಇದರಲ್ಲಿ ಕೂಡ ಅಂತಃಕುಂಭಕ ಬಾಹ್ಯಕುಂಭಕ ನಾವು ಮಾಡಿಲ್ಲ. ಮೊದಲನೇದು ಹೊರಗಡೆ ತಗೊಳ್ಳೋದು ಬಿಡೋದು, ಎರಡನೇದು ಎಡಗಡೆ ತಗೊಳ್ಳೋದು ಬಲಗಡೆ ತಗೊಳ್ಳೋದು, ಬಲಗಡೆ ತಗೊಳ್ಳೋದು ಎಡಗಡೆ, 2 ಭಾಗ ಮಾಡಿದ್ವಿ. ಇನ್ನು ಮೂರನೇದು ಎಡಗಡೆ ತಗೊಳ್ಳೋದು ತುಂಬಿ ಕುಂಭಕ ಮಾಡಿ ನಿಲ್ಲಿಸೋಣ. ಬಲಗಡೆ ಹೋಗೋದು, ಬಲಗಡೆ ತುಂಬೋಣ, ನಿಲ್ಲಿಸೋಣ, ಹೊರಗೆ ಪೂರಕ ತುಂಬೋಣ, ಕುಂಭಕ ರೇಚಕ ಹೊರಗೆ, ಪೂರಕ ಕುಂಭಕ ರೇಚಕ, ಪೂರಕ ಕುಂಭಕ ರೇಚಕ, ಪೂರಕ ಕುಂಭಕ ರೇಚಕ. ಇದು ಅನುಲೋಮ ವಿಲೋಮದ
ಸ್ಮರಣಶಕ್ತಿ ಹೆಚ್ಚಾಗ್ತದೆ, ಸುಂದರತೆ ಹೆಚ್ಚಾಗ್ತದೆ, ಮೆಚ್ಚು ಕೊಡುತ್ತದೆ ಮತ್ತು ಸರ್ವೇಂದ್ರಿಯಗಳು ಪ್ರಸನ್ನಗೊಳ್ಳುತ್ತದೆ. ಆಧ್ಯಾತ್ಮಿಕದ ಉನ್ನತಿ ನಾವು ಕಲಿತರಿಗೆ ಪ್ರೇರಣೆ ಪ್ರೋತ್ಸಾಹ ಮಾಡುತ್ತದೆ. ಇದು ಭ್ರಾಮರಿ ಧ್ಯಾನ. ಕಣ್ಣು ಕಿವಿ ಉಸಿರಾಗಬೇಕು. ನಿಮ್ಮ ಆವಾಜನ್ನು ಸ್ಪಷ್ಟ ಕೇಳಬೇಕು. ಈ ಷಣ್ಮುಖ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಮೊಬೈಲ್ ಹೆಚ್ಚುಗೊಳಿಸ್ತೀರಿ, ಕಿವಿ ಕೇಳೋದು ಕಡಿಮೆ ಇರುತ್ತದೆ. ಅದು ಶ್ರವಣ ದೋಷವನ್ನು ನಿವಾರಣೆ ಮಾಡ್ತದೆ. ಮತ್ತು ಯಾವಾಗ ದಿನನಿತ್ಯ ಯಾರು ಮಾಡ್ತಾರೆ ಇದನ್ನ ವಯಸ್ಸಾದ ಒಳಗೆ ಹೋಗ್ತದಲ್ಲ ಕೇಳುತ್ತೆ ಗಲ್ಲ, ಈ ಗಲ್ಲ ಸರಿ ನಾವು ಮತ್ತು ಕಣ್ಣು ಜ್ಞಾನೇಂದ್ರಿಯ ಆರೋಗ್ಯಪೂರ್ಣವಾಗಿರ್ತದೆ. ಇದ್ರಾಗ 3-4 ಪ್ರಕಾರ ಇದೆ. ಮುಂದಿನ ದಿನದಲ್ಲಿ ಪ್ರಯತ್ನ ತಿಳಿದಿಲ್ಲ ಅಂತ ಕೇಳಿ ಕಣ್ಣು ಸರಿ ಮಾಡಿ ನೋಡಿ. ಎಲ್ಲ ಉಸಿರು ತುಂಬಿಕೊಂಡು ನಿಧಾನ ಪ್ರಶ್ನದಿಂದ ಕಿವಿಯಿಂದ ಏನು ಹೋಗ್ತದೆ. ಇದು ನಮ್ಮ ಕೇಳಕ್ ಬರಲ್ಲ, ಇನ್ನೊಬ್ಬರು ಕೇಳಕ್ ಬರಲ್ಲ, ನಿಮ್ಗೆ ಅನುಭವ ಬರ್ತದೆ. ನಿಮ್ಗೆ ಯಾಕೆ ಸಿಟಿ ಬರೋದು ಅಂತ ಬರೋಲ್ಲ, ಸಿಟಿ ಆಗಲೇ ಬರೋದಿಲ್ಲ. ನೀವೆಲ್ಲ ಉಸಿರು ತಗೊಂಡು ಸಾಕು ಮಾಡೋಣ. ಉಸಿರು ತಗೋಬೇಕು, ಉಸಿರು ತಗೊಂಡು ತುಂಬ್ಕೋ. ಸ್ಟಾರ್ಟ್. ಬಿಟ್ಟು ಉಸರನ್ನ ಮೂಗಿನ ಇಷ್ಟ ಇನ್ನೊಂದು ಪ್ರಕಾರ. ಇದನ್ನ ಎಲ್ಲ ಒಳಗೊಳಗೆ ಮಾಡಿದಾಗ ಸುಲಭ ನಾಶ ಮಾಡಿ ಮಾಡೋಣ. ಇದನ್ನು ಒಳಗೊಳಗೆ ಮಾಡಬೇಕು. ಇಷ್ಟು ಅನೇಕ
ಅದು ನಾವು ಉಸಿರು ಸುತ್ತಾಗುತ್ತೆ ಇಲ್ಲಿ ಅನಿಸ್ತದ ನೋಡ್ತೀವಿ ಅಲ್ಲಿ ಗಂಟೆ ವೈಬ್ರೇಷನ್ ಹಂಗೆ ನೀವು ಮೊದಲನೇ ಪ್ರತಿಯೊಬ್ಬರು ಮೊದಲನೇ ಏನು ಮಾಡ್ತಾರೆ ಫೀಲ್ ಮಾಡ್ತಾರೆ ನಿಮಗೆ ವಯಸ್ಸಿರ್ತದ ಎಲ್ಲವೂ ಮಾಡ್ತಾರೆ ಅದಕ್ಕಾಗಿ ದೇವರ ಗಂಟೆ ಬಿಡೋದು ಶಾಂತವಾಗಿ ಮಾಡೋದು ಅದಕ್ಕಾಗಿ ಧ್ಯಾನ ಮಾಡೋದನ್ನ ನಮಗೆಲ್ಲರಿಗೂ ನಾಳೆ ಒಂದಿದೆ ಯೋಗ ನಾಳೆ ಸಮರ್ಥನೆ ಅದಕ್ಕಾಗಿ ನಾವೆಲ್ಲ ನಾವೆಲ್ಲ ಬಹಳ ಆಸಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಯಾಕಂದ್ರೆ ಉತ್ಸಾಹದಿಂದ ಅನೇಕ ಯೋಗವನ್ನು ಮಾಡಿದ್ವಿ ಹೊಸ ಹೊಸ ಜ್ಞಾನವನ್ನು ಅನೇಕ ಅತಿಥಿಗಳಿಂದ ನಾವು ಕೇಳ್ಕೊಂಡಿದ್ವಿ ಮತ್ತು ಅನೇಕ ಪ್ರಕಾರದ ಆಹಾರವನ್ನು ಸೇವನೆ ಮಾಡಿದ್ವಿ ಒಬ್ಬರಿಗೊಬ್ಬರು ಪರಿಚಯವೂ ಮಾಡಿಕೊಂಡಿದ್ವಿ ಪ್ರಕೃತಿಯ ಆಸ್ವಾದನೂ ಮಾಡಿದ್ವಿ ನಿನ್ನೆ ಮಲೆಮಹೇಶ್ವರ ಮತ್ತು ಶಿವನ ಸಮುದ್ರ ಇವೆಲ್ಲ ನಾವು ನೋಡ್ಕೊಂಡು ಬಂದ್ವಿ ಇನ್ನು ಹೋಗೋ ಎಲ್ಲ ಫ್ರೆಶ್ ಆಗಿಬಿಟ್ರಿ ಮನೆ ಬಂದೆಲ್ಲ ಗಿಡಗಳೆಲ್ಲ ಮೂರುದಂಗ ಸ್ವಚ್ಛ ಆಗಿದೆ ಹಾಗೆ ನಮ್ಮ ಅಂಗಕರಣವನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟಿದ್ದಾರೆ ಒಂದು ಅವಕಾಶ ಮತ್ತೆ ವಾರ್ಷಿಕ ಅವಕಾಶವನ್ನು ಕೊಡ್ತಾ ಇರ್ತದೆ ನಾವೆಲ್ಲರೂ ಇದರಲ್ಲಿ ನಿಮಗೂ ಎಲ್ಲ ಪ್ರಪಂಚದ ಜಂಜಟಗಳನ್ನು ಕೂಡ ಸೇರಿಸಿ ಪರಮಾತ್ಮವನ್ನು ಒಳಗೆ ತಿಳ್ಕೊಂಡ್ರೆ ಇನ್ನು ಒಂದು ವರ್ಷದಲ್ಲಿ ನೀವು ಪ್ರಪಂಚದ ಸ್ಥಾಪನೆ ಮಾಡೋದು ಶಕ್ತಿ ನಿಮ್ಮಲ್ಲಿ ಬಿದ್ದಿದೆ ಎಲ್ಲ ಅವಕಾಶ ಮಾಡಬೇಕಂತ ಜಗದ್ಗುರು ವಂದಿಸುತ್ತಾ ಮತ್ತೆ ನಾವಿಂದ ನೀವು ನೋಡೋಣ ಅಂತ ಹೇಳಿ ಶಾಂತಿ ಇಲ್ಲಿ ಪುಟ್ಟರಾಜರು ನಾಗಭೂಷಣವರು ರಾಜೇಶ್ ಅವರು ಪ್ರತಿಯೊಂದು ಸಮಯಕ್ಕೆ ಸರಿಯಾಗಿ ಏನೇನು ಆಗಬೇಕು ಅನ್ನೋದು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವೆಲ್ಲರೂ